ಅವನಿಯವೆಂಬಂತೆ ತೋರುತ್ತಿತ್ತು. ಅಂದರೆ ಆ ಕಲ್ಲಿನ ವಜ್ರದ ಕಲ್ಲಿನಂತೆ ಶ್ರೀಮಾತೆಯವ್ರ ಬಳಿಗೆ ಅನೇಕ ಜನರು ಬರ್ತಾ ಇದ್ರು. ಆದರೆ ಎಲ್ಲೋ ಕೆಲವರು ಮಾತ್ರ ರತ್ನ ಪರೀಕ್ಷಕರಂತಹ ವ್ಯಕ್ತಿಗಳು ಬರ್ತಾ ಇದ್ರು. ಆದ್ದರಿಂದ ಅವರು ಯಾರ ಮುಂದೆ ತಾನೇ ತಮ್ಮ ನಿಜ ಸ್ವರೂಪವನ್ನು ವ್ಯಕ್ತಗೊಳಿಸ್ಕೊಳ್ಬೇಕು. ಒಂದು ವೇಳೆ ವ್ಯಕ್ತಗೊಳಿಸಿದರೂ ಎಷ್ಟು ಜನ ಅದನ್ನ ಅರ್ಥ ಮಾಡ್ಕೊಳ್ತಾರೆ ಮತ್ತು ನಿಜವೆಂದು ಒಪ್ಕೊಂತಾರೆ. ಈಗ ನಮಗೆ ದೇವರದನಂತ ಎಷ್ಟು ಜನ ಹೇಳ್ತಾರೆ, ಆದ್ರೂ ನಂಬಿಕೆ ಬರೋಲ್ಲ. ಹಿಂದೆ ದೇವ್ರ ದೇವ್ರ ಮುಂದೆ ಏನಾರ ಮಾಡ್ತಿರ್ತೀವಿ. ಅಂದರೆ ನಂಬಿಕೆ ಇದೆಯಲ್ಲ, ನಂಬಿಕೆ ಬರೋದು ಬಹಳ ಕಷ್ಟ. ನಂಬಿಕೆ ಕೆಟ್ಟವರಿಲ್ಲವ ಅಂತ ಹೇಳ್ತಾರೆ, ನಂಬಿಕೆ ಬರೋದು ಬಹಳ ಕಷ್ಟ. ಅದಕ್ಕೆ ಸ್ವಾಮೀಜಿಯವರು ಹೇಳಿದ್ರು, ಪುರಾಣದ 333 ಕೋಟಿ ದೇವತೆಗಳ ನಂಬಿಕೆ ಇದ್ರು ನಿನ್ನಲ್ಲಿ ನಿನಗೆ ನಂಬಿಕೆ ಇಲ್ದಿದ್ರೆ ನಿನಗೆ ಮುಕ್ತಿ ಇಲ್ಲ. ಅಂದರೆ ನೀನು ಅಂದರೆ ಯಾರು? ನೀನು ಆತ್ಮಸ್ವರೂಪ. ನಿನ್ನಲ್ಲಿ ನಂಬಿಕೆ ಇಡು ಫಸ್ಟು. ಅದಕ್ಕೆ ಮೊನ್ನೆ ನಮ್ಮ ಮಕ್ಕಳು ಹೇಳ್ತಾ ಇದ್ರು, ಅಳುವೆ ಏಕೆ ಸೋದರ, ನಿನ್ನೊಳಗಿದೆ ಅಪಾರ ಶಕ್ತಿ. ನೀನು ಯಾಕೆ ಅಳ್ತೀಯಪ್ಪ? ನಿನ್ನೊಳಗಿದೆ ಅಪಾರ ಶಕ್ತಿ. ಹೇ ಬಲಾಢ್ಯನೇ, ನಿನ್ನೊಳಗೆ ಎಂಥ ಬಲ ಇದೆ, ಬಲಾಢ್ಯನೇ, ಸರ್ವಶಕ್ತವಾದ ಆತ್ಮಸ್ವರೂಪ ಅಂತ ನೀನು ತಿಳ್ಕೊಂಡು ಜಾಗೃತನಾಗೊಮ್ಮೆ ಎದ್ದೇಳು. ಎಂದೆಂದಿಗೂ ಆತ್ಮವೇ ಜಯಶಾಲಿ ಆಗುವುದು, ಜಡವಸ್ತುಗಳಲ್ಲ. ಆತ್ಮನೇ ಯಾವತ್ತು ಜಯಶಾಲಿ ಆಗುವುದು. ಅಳುವೆ ಏಕೆ ಸೋದರ, ನಿನ್ನೊಳಗಿದೆ ಅಪಾರ ಶಕ್ತಿ, ಹೇ ಬಲಾಢ್ಯನೇ ಅಂತ ಸ್ವಾಮೀಜಿ ಒಂದೊಂದು ನುಡಿಗಳು ಎಷ್ಟು ಅದ್ಭುತವಾಗಿ. ಹಿಂತಿರುಗಿ ನೋಡದಿರಿ, ನಡೆಯಿರಿ ಮುಂದೆ ಮುಂದೆ. ನಮಗೆ ಅಪರಿಮಿತ ಉತ್ಸಾಹ ಬೇಕು, ಅಪರಿಮಿತ ಧೈರ್ಯ ಬೇಕು. ಆಗ ಮಾತ್ರ ದೊಡ್ಡ ದೊಡ್ಡ ಕಾರ್ಯಗಳು ಕೈಗೂಡುವವು ಅಂತ ಸ್ವಾಮೀಜಿ ಹೇಳ್ತಾರೆ. ಯಾವುದೇ ಒಂದು ದೊಡ್ಡ ಕಾರ್ಯ ಆಗಬೇಕಂದ್ರೆ ಅದಕ್ಕೆ ಅಪರಿಮಿತ ಉತ್ಸಾಹ ಇರಬೇಕು, ಮತ್ತು ಅಪಾರ ಸಹನೆ ಇರಬೇಕು. ಇಲ್ಲಾಂದರೆ ಸುಮ್ಮನೆ ಅವಸರ ಮಾಡ್ಕೊಂಡ್ರೆ ಯಾವ ದೊಡ್ಡ ಕಾರ್ಯಗಳು ಆಗಲ್ಲ. ಸಹನೆ ಇರಬೇಕು ಅಂತ. ಹಾಗೆ ಶ್ರೀಮಾತೆಯವರು ತಮ್ಮ ಇರುವಿಕೆಯನ್ನು ಎಲ್ಲ ಕೆಲವರು ತಾವು ಯಾರು ಎನ್ನುವ ಸತ್ಯವನ್ನು ಕೆಲವೊಬ್ಬರು ಭಕ್ತರ ಮುಂದೆ ಮಾತ್ರ ತೋರಿಸ್ತಾ ಇದ್ರು. ಆದರೂ ಕೂಡ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವರು ತಮ್ಮ ಕುರಿತಾದ ಪರಿಚಯವನ್ನು ಸ್ಪಷ್ಟವಾಗಿ ತಿಳಿಸಿಬಿಡುತ್ತಿದ್ದರು. ಆದರೂ ಕೂಡ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಶ್ರೀಮಾತೆಯವರು ತಮ್ಮ ಕುರಿತಾದ ಪರಿಚಯವನ್ನು ಸ್ಪಷ್ಟವಾಗಿ ತಿಳಿಸಿಬಿಡುತ್ತಿದ್ದರು. ಉದಾಹರಣೆಗೆ ಒಮ್ಮೆ ಕೋಯಲ್ಪಾರದ ಸ್ವಾಮಿ ಕೇಶವಾನಂದರು ಮಾತಿನ ಸಂದರ್ಭದಲ್ಲಿ ಅವರೆದುರಿಗೆ, ಅಮ್ಮ, ಇನ್ನು ಮೇಲೆ ಜನ ನಿಮ್ಮನ್ನು ಬಿಟ್ಟು ಈ ಷಷ್ಠೀದೇವಿ, ಶೀತಲಾದೇವಿ ಇವರನ್ನೆಲ್ಲ ಲೆಕ್ಕಿಸುವುದಿಲ್ಲ ಎಂದು ಹೇಳಿದರು. ಶ್ರೀಮಾತೆಯವರ ಬಗ್ಗೆ ಸ್ವಾಮಿ ಕೇಶವಾನಂದರು ಹೇಳ್ತಾರೆ. ಅಂದರೆ ನೀವು ಇನ್ನೂ ಜಗನ್ಮಾತೆ ಅಂತ ಗೊತ್ತಾದ ಮೇಲೆ ಜನರು ಗ್ರಾಮ ದೇವತೆಗಳು ಷಷ್ಠೀದೇವಿ, ಶೀತಲಾದೇವಿ ಅವ್ರ ಮೇಲೆ ಅವ್ರನ್ನ ಬಿಟ್ಬಿಡ್ತಾರೆ, ನಿಮ್ಗೆ ಹಿಡ್ಕೊಂತಾರೆ, ಇನ್ನು ಇವನ್ನೆಲ್ಲ ಲೆಕ್ಕಿಸಲ್ಲ ಅಂತ ಸ್ವಾಮಿ ಕೇಶವಾನಂದರು ಹೇಳಿದಾಗ ಶ್ರೀಮಾತೆ ಹೇಳ್ತಾರೆ, ಏಕೆ